ಚಾನಲ್. ನಾನು ನಿಮ್ಮ ಭವಾನಿ ಹರಿಪ್ರಸಾದ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ ಬಂದು ನನ್ನ 5ನೇ ದಿನದ ಧನುರ್ಮಾಸ ಪೂಜೆ. ಸೊ ಇವತ್ತು ನಾನು 5ನೇ ದಿನಕ್ಕೆ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಇವತ್ತಿಗೆ ನಾನು 5 ದಿನನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಈಗ ಆಲ್ರೆಡಿ ನಾನು ದೇವ್ರ ಪೂಜೆನ ಮುಗಿಸ್ದೆ. ಈಗ ಬನ್ನಿ ದೇವಸ್ಥಾನದಲ್ಲಿ ವ್ಲಾಗ್ನ ಶುರು ಮಾಡ್ತೀನಿ. ದೇವಸ್ಥಾನಕ್ಕೆ ಬರ್ತಾ ಇದ್ದಾಗೆ ದೇವ್ರ ಪಲ್ಲಕ್ಕಿ ಉತ್ಸವ ಸಹ ಬರ್ತಾ ಇದೆ. ದೇವಸ್ಥಾನ ಸುತ್ತ ಒಂದು ಪ್ರದಕ್ಷಿಣೆ ಬರುತ್ತೆ. ಪಲ್ಲಕ್ಕಿ ಬರೋಷ್ಟೊತ್ತಿಗೆ ನಾನು ದೇವಸ್ಥಾನಕ್ಕೆ ಹೋಗಿ ಎಳ್ಬತ್ತಿ ಹತ್ಸೋಣ ಅಂತ ಹೇಳಿ ಒಳಗೊರಟೆ. ನಾನು ಅಂಗಡಿಗೆ ಬಂದು ಎಳ್ಬತ್ತಿ ತೊಗೊಂಡು ದೇವಸ್ಥಾನದೊಳಗೊರಟೆ. ಶನೇಶ್ವರ ಸ್ವಾಮಿ ಪಲ್ಲಕ್ಕಿ 3 ಪ್ರದಕ್ಷಿಣೆ ಹಾಕಿದ ಮೇಲೆ ಈ ರೀತಿ ಒಳಗಡೆ ತಗೊಂಡು ಹೋಗ್ತಾರೆ. ನಂತರ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಮಹಾಮಂಗಳಾರತಿಯನ್ನು ಸಹ ಮಾಡ್ತಾರೆ. ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಆಚರಣೆ ಮಾಡ್ತಾರೆ. ತುಂಬಾ ಖುಷಿಯಾಗುತ್ತೆ. ನಂತರ ನಾನು ಬಂದಿದ್ದು ನವಗ್ರಹ ಪ್ರದಕ್ಷಿಣೆ ಹಾಕೋಣ ಅಂತ ಹೇಳಿ 9 ಎಳ್ಬತ್ತಿಗಳಿಗೆ 9 ಸುತ್ತುಗಳನ್ನ ಮಾಡಬೇಕು. ಹಾಗೆ ಎಳ್ಳುರ್ದಾಗೆ ನಮ್ಮ ಕಷ್ಟಗಳೆಲ್ಲ ಉರ್ಕೊಳ್ಳಿ ಅಂತ ಹೇಳಿ ನಾವು ಇಲ್ಲಿ ನಮ್ಮ ಕಷ್ಟಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಎಳ್ಬತ್ತಿಗಳನ್ನ ನಾವು ಹತ್ತಿಸ್ತೀವಿ. ಎಳ್ಬತ್ತಿಯನ್ನು ಕೆಲವೊಬ್ಬರು ಮನೇಲೇ ಮಾಡ್ತಾರೆ. ಅದು ಮಾಡೋದ್ರಿಂದ ತುಂಬಾ ಶ್ರದ್ಧಾಭಕ್ತಿಯಾಗಿ ಮಾಡಬೇಕು. ಯಾವುದು ಅಂಟು ಮುಂಟು ಆಗಬಾರ್ದು ಅಂತ ಹೇಳ್ತಾರೆ. ಹಾಗೆ ಎಳ್ಳು ಸೋಸುವಾಗ ಒಂದು ಕಲ್ಲಿಲ್ದಾಗೆ ನೀಟಾಗಿ ಸೋಸಿ ಆ ಬಟ್ಟೆನ ಬುತ್ತಿ ಮಾಡೋದ್ರಿಂದ ಮನೇಲಿ ಯಾರು ನಾನ್ ವೆಜ್ ಆಗಲಿ ಅಥವಾ ಏನೊಂದು ಶುಭವಾಗಿ ಮಾಡುವಷ್ಟು ಇರೋದಿಲ್ಲ. ಹಾಗಾಗಿ ಬೇಡ ಅಂತ ಹೇಳಿ ಈಗ ಮಕ್ಕಳೆಲ್ಲ ಏನಾರೋ ಮಿಸ್ಸಾಗಿ ತಿಂದ್ಬಿಟ್ರು ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪುಗಳಾಗ್ಬಿಡುತ್ತೆ. ಹಾಗಾಗಿ ನಾನು ಎಳ್ಬತ್ತಿನ ಮನೇಲಿ ಮಾಡೋದಿಲ್ಲ. ತುಂಬ ನಿಷ್ಠೆಯಿಂದ ಮಾಡಬೇಕಾಗತ್ತೆ. ಎಳ್ಬತ್ತಿ ಮಾಡೋರು ತುಂಬ ಶ್ರದ್ಧಾಭಕ್ತಿಯಾಗಿ ಮಾಡ್ತಾರೆ. ನಾನು ಆದಷ್ಟು ದೇವ್ರ ಪೂಜೆ ಮಾಡಿ ನಾನು ಹೊರಗಡೆ ಅಂಗಡಿಲೇ ಮಾಡೋದು. ಅಂಗಡೀಲಿ ಮಾಡೋರು ತುಂಬಾ ಶ್ರದ್ಧೆ ವಹಿಸಿ ಅವರು ಸಹ ಮಾಡ್ತಾರೆ. ಅವರು ಸ್ನಾನ ಎಲ್ಲ ಮಾಡಿಕೊಂಡು ಮಡಿ ಬಟ್ಟೆಯಲ್ಲಿ ಅವರು ಎಳ್ಬತ್ತಿನ ಅಲ್ಲಿ ಮಾಡಿಸೋದು. ಅದೇ ಒಂದು ಮನೆ ಮಾಡಿಟ್ಟಿದ್ದಾರೆ. ಆದ್ದರಿಂದ ನಾನು ಅಂಗಡಿಲೇ ತಗೊಳ್ತೀನಿ. ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ.
ಸೊ ನಾನು ಟೆಂಪಲ್ಗೆ ಬಂದಿದ್ದು 7 ಗಂಟೆ ಆಗಿತ್ತು. ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ. ದೇವಸ್ಥಾನಕ್ಕೆ 3 ಬಾಗಿಲುಗಳಿವೆ. ತುಂಬ ಜನ ಸೇರ್ತಾರೆ. ನಾನು ಸ್ವಲ್ಪ ಇವತ್ತು ಲೇಟಾಗಿ ಬಂದೆ, ಹಾಗಾಗಿ ಸ್ವಲ್ಪ ಕಡಿಮೆ ಜನ ಇದ್ದರು. ಶನೇಶ್ವರನಿಗೆ ಇವತ್ತೊಂದು ರೀತಿ ಅಲಂಕಾರ ಮಾಡಿದರು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ದೇವ್ರ ಮೆರವಣಿಗೆ ಎಲ್ಲ ಹೋಗಿದ್ದು ಬಂದಮೇಲೆ ಈ ರೀತಿ ಪ್ರತಿಷ್ಠಾಪನೆ ಮಾಡ್ತಾರೆ. ಸೊ ಶನೇಶ್ವರನ ನೋಡೋದೇ ಒಂಥರ ಖುಷಿ ಧನುರ್ಮಾಸ ಟೈಮಲ್ಲಿ. ಅಲ್ಲಿ ಶಿವನ ದೇವಸ್ಥಾನ ಸಹ ಇದೆ. ಓಂ ನಮಃ ಶಿವಾಯ. ದೇವ್ರ ದರ್ಶನ ಎಲ್ಲ ಪಡೆದು ನಾನು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೊಳ್ಳೋಣ ಅಂತ ಹೇಳಿ ಈಗ ದೇವಸ್ಥಾನದಲ್ಲಿ ಕೂತಿದ್ದೀನಿ. ಅಲ್ಲೇ ದೇವಸ್ಥಾನದಲ್ಲಿ ಒಂದೆರಡು ಫೋಟೋ ಸಹ ನಾನು ತೊಗೊಂಡೆ. ನಂತರ ಪ್ರಸಾದಕ್ಕೆ ಹೋದಾಗ ಅಲ್ಲಿ ಚಿತ್ರಾನ್ನ ಮಾಡಿದರು. ಸೊ ಇವತ್ತು ನನ್ನ ಸ್ಯಾರಿ ಕಲರು ಇದೆ, ಚಿತ್ರಾನ್ನನೂ ಅದೇ ಕಲರ್. ರಾಮಸೀತಾ ಟೆಂಪಲ್ಗೆ ರೀಚ್ ಆದೆ. ಬನ್ನಿ ದೇವಸ್ಥಾನದೊಳಗೆ ಹೋಗೋಣ. ಶನೇಶ್ವರ ಸ್ವಾಮಿ ಟೆಂಪಲ್ ಮುಗಿಸ್ಕೊಂಡು ನಾನು ನೆಕ್ಸ್ಟ್ ಬಂದಿದ್ದು ರಾಮಸೀತಾ ಟೆಂಪಲ್ಗೆ. ಸೊ ಬಾಸ್ ನೋಡೋದೇ ಒಂಥರ ಖುಷಿ ಅನಿಸುತ್ತೆ. ಇದೇ ತಿಂಗಳು 10ನೇ ತಾರೀಕು ಏಕಾದಶಿ ಸಹ ಇದೆ. ಅಲ್ಲಿ ಈ ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿ ಅದ್ಧೂರಿಯಾಗಿ ಆಚರಣೆ ಮಾಡ್ತಾರೆ. ನೀವು ಏನಾರು ಮಂಡ್ಯದವರಾಗಿದ್ದರೆ ಸ್ವರ್ಣಸಂದ್ರದಲ್ಲಿ ಬಂದು ಒಂದು ಸಾರಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡ್ತಾರೆ. ನಂತರ ನಾನು 3 ಪ್ರದಕ್ಷಿಣೆಗಳನ್ನ ಹಾಕಿದೆ. ಇಲ್ಲಿ ಒಂದೊಂದು ಗೋಡೆ ಮೇಲೂ ಒಂದೊಂದು ದೇವ್ರ ಫೋಟೋಗಳನ್ನು ಸಹ ಹಾಕಿದ್ದಾರೆ. ದೇವಸ್ಥಾನದಲ್ಲಿ ಕೆಲವೊಂದು ಫೋಟೋಸ್ ತಗೊಂಡು ತೀರ್ಥ ಮತ್ತು ಪ್ರಸಾದನ ತಗೊಳ್ಳೋಣ ಅಂತ ಬಂದೆ. ಇಲ್ಲಿ ಪ್ರಸಾದವಾಗಿ ನನಗೆ ರಾಮಸೀತಾ ಟೆಂಪಲಲ್ಲಿ ಬೆಲ್ದನ್ನ ಮಾಡಿದರು, ತುಂಬಾ ಟೇಸ್ಟಿಯಾಗಿತ್ತು. ಅಲ್ಲಿಂದ ನಾನು ಬಂದಿದ್ದು ಚಾಮುಂಡೇಶ್ವರಿ ಟೆಂಪಲ್ಗೆ. ಅಮ್ಮನವರ ಟೆಂಪಲ್ ಇವತ್ತು ಕ್ಲೋಸ್ ಆಗಿತ್ತು. ಸೊ ನಾನು ಹಾಗೇ ಕೈ ಮುಕ್ಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ನೆಕ್ಸ್ಟ್ ನಾನು ಬಂದಿದ್ದು ವೀರಾಂಜನೇಯ ಸ್ವಾಮಿ ಟೆಂಪಲ್. ಇಲ್ಲೂ ಸಹ ಬಾಗಿಲು ಕ್ಲೋಸ್ ಆಗಿತ್ತು. ಆದರೂ ಬಾಸ್ನ ನೋಡ್ಕೊಂಡು ಹೋಗ್ಬೇಕಲ್ವಾ. ಸೊ ನೋಡಿ ನಮ್ಮ ಬಾಸ್ನ. ಇಲ್ಲೂ ಸಹ ನಾನು ದೇವರ ಪ್ರದಕ್ಷಿಣೆ ಹಾಕಿದೆ. ಬಾಸ್ ದೇವಸ್ಥಾನಕ್ಕೆ ಬಂದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳಿ ಕೂತಿದ್ದು. ಕೆಲವೊಂದಷ್ಟು ಫೋಟೋಸ್ನ ನಾನು ತಗೊಂಡೆ. ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ. ನೋಡಿದ್ರಲ್ವ ನನ್ನ 5ನೇ ದಿನದ ಧನುರ್ಮಾಸ ಪೂಜೆನ. ಸೊ ಇವತ್ತಿಗೆ ನಾನು 5 ದಿನನ ಕಂಪ್ಲೀಟ್ ಮಾಡಿದೆ. ತುಂಬಾ ಖುಷಿ ಆಯಿತು. ಸೊ ವರ್ಷ ನಾನು 1 ಡೇ ಫಸ್ಟ್ ಮಾಡಿದೆ, ಆಮೇಲೆ 3 ಡೇಸ್ ಮಾಡಿದೆ, ಈಗ 5 ಡೇಸ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಸೊ ಇನ್ನೂ ನೋಡೋಣ. 9 ದಿನ ಮಾಡೋಕ್ಕೆ ತುಂಬಾ ಇಷ್ಟ. ಬಟ್ ಮಕ್ಕಳು ಸ್ಕೂಲೆಲ್ಲ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ರಿಸ್ಕ್ ಅನಿಸ್ತಿದೆ. ಆದರೂ ಪರವಾಗಿಲ್ಲ, ನೆಕ್ಸ್ಟ್ ಇಯರ್ ನಾನು 9 ಡೇಸ್ನ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆ ವೀಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬೈ ಬಾಯ್.